ರಾಮಸೇನಾ ಯಾದಗಿರಿ ಜಿಲ್ಲೆ ಹಾಗೂ ಸುರಪುರ ತಾಲೂಕು ವತಿಯಿಂದ ಶ್ರೀರಾಮನವಮಿ ಹಾಗೂ ಶ್ರೀ ಹನುಮಾನ್ ಜಯಂತಿಯ ಪ್ರಯುಕ್ತ ನಗರದ ಪತ್ರಿಕಾ ಭವನದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿದರು. ಪ್ರಭು ಶ್ರೀರಾಮನ ಹಾಗೂ ಶ್ರೀ ಹನುಮಾನ್ ಮೂರ್ತಿಯ ಭವ್ಯ ಮೆರವಣಿಗೆ ಏಪ್ರಿಲ್ 22ರ ಮಂಗಳವಾರ ಮೂರ್ತಿ ಶೋಭಾಯಾತ್ರೆ ಮಧ್ಯಾಹ್ನ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಿಂದ ಗಾಂಧಿ ಚೌಕ್ ಶ್ರೀ ಸರ್ದಾರ್ ವಲ್ಲಭಾಯ್ ಪಟೇಲ್ ಚೌಕ್ ಮುಖಾಂತರ ಪುನಃ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದವರೆಗೆ ನೆರವೇರಿಸಲಾಗುವುದು. ಈ ಮೂರ್ತಿ ಶೋಭಾಯಾತ್ರೆಗೆ ಶ್ರೀ ಪ್ರಸಾದ ಅತ್ತಾವರ ಸಂಸ್ಥಾಪಕರು, ಉಪಾಧ್ಯಕ್ಷರು, ರಾಮಸೇನಾ ಕರ್ನಾಟಕ ಹಾಗೂ ಹಲವಾರು ಮಠಾಧೀಶರು, ಹಲವಾರು ಗಣ್ಯ ವ್ಯಕ್ತಿಗಳ ಆಗಮನ. ಸಮಸ್ತ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕೆಂದು ಶರಣು ನಾಯಕ್ ದೊಡ್ಡಿಗೇರಿ ರಾಮಸೇನಾ ಯಾದಗಿರಿ ಜಿಲ್ಲಾ ಅಧ್ಯಕ್ಷರು ವಿನಂತಿಸಿದರು. ಈ ಸಂದರ್ಭದಲ್ಲಿ ಲೋಕೇಶ್ ನಾಯಕ್ ದೊಡ್ಡಿಗೇರಿ ರಾಮಸೇನಾ ಕರ್ನಾಟಕ ಸುರಪುರ ತಾಲೂಕು ಅಧ್ಯಕ್ಷರು, ಪ್ರಮೋದ್ ಜೋಶಿ ರಾಮಸೇನಾ ಕರ್ನಾಟಕ ಸುರಪುರ ತಾಲೂಕು ಗೌರವಾಧ್ಯಕ್ಷರು, ದೇವು ಚಂದ್ಲಾಪುರ ಹಾಗೂ ಅಕ್ಷಯ್ ಅನೇಕರು ಉಪಸ್ಥಿತರಿದ್ದರು. ವರದಿ ವೆಂಕಟೇಶ್ ಯಾದವ್. ಜಿಲ್ಲಾದ್ಯಂತ ಹಿಂದೂ ಬಾಂಧವರು ಬಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು. ಶೋಭಾಯಾತ್ರೆಯ ಮಾರ್ಗ ಗೋಪಾಲಸ್ವಾಮಿ ದೇವಸ್ಥಾನದಿಂದ ಹನುಮಾನ್ ಟಾಕೀಸ್ ಮಾರ್ಗವಾಗಿ ಗಾಂಧಿ ವೃತ್ತದಿಂದ ದರ್ಬಾರ್ ಮಾರ್ಗವಾಗಿ ಮತ್ತೆ ಗೋಪಾಲಸ್ವಾಮಿ ಗುಡಿಯಲ್ಲಿ ಶೋಭಾಯಾತ್ರೆ ಮಂಗಳವಾಗುತ್ತೆ. ಈ ಶೋಭಾಯಾತ್ರೆ ಹೊರಡುವ ಸಮಯ ಮಧ್ಯಾಹ್ನ 1:00ಗೆ ಶೋಭಾಯಾತ್ರೆ ಪ್ರಾರಂಭವಾಗುವುದು. ಈ ಶೋಭಾಯಾತ್ರೆಯಲ್ಲಿ ಎಲ್ಲ ವಿವಿಧ ಮಠಗಳ ಶ್ರೀಗಳು ಆಗಮಿಸುತ್ತಾರೆ. ಮತ್ತೆ ನಮ್ಮ ರಾಮಸೇನಾ ಸಂಸ್ಥಾಪನಾ ಅಧ್ಯಕ್ಷರಾದ ಪ್ರಸಾದ್ ಅತ್ತವರವರು ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಜಯ ಹನುಮಾನ್. ರಾಮೋತ್ಸವನ ಮಾಡ್ಕೊಂಡು ನಾನು ನನಗೆ ಬರಲ್ಲ. ಮೊನ್ನೆ ಐನೋಳೆ ಮಾಡ್ರೆ ಐನೋಳೆ ಅಂತ ಬರ್ತಾ ಚಿಂಜೋಳೆ ಆಂದೋಲನ ಮುಟ್ಟೋಗೆ ಸರ್ ಸ್ವಲ್ಪ ಜರ जरा नीचे लो वो पोस्ट जरा